ಇವತ್ತಿನ ದಿನ ಮಣೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಬಹಳ ಒಂದು ಮೇಜರ್ ಹಾಗೂ ಚಾಲೆಂಜಿಂಗ್ ಪೇಷಂಟ್ ಕಂಪ್ಲೀಟ್ ಗುಣಮುಖರಾಗಿ ಇವತ್ತು ಆರಾಮಾಗಿ ಇವತ್ತು ಡಿಸ್ಚಾರ್ಜ್ ಆಗ್ತಾ ಈ ಪೇಷಂಟ್ ಗೆ ಸ್ಟೇಜ್ 3ನೇ ಸ್ಟೇಜಿನ ಕಿಡ್ನಿಯ ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು. ಅದರ ಜೊತೆಗೆ ಆ ಕ್ಯಾನ್ಸರ್ ಕಿಡ್ನಿಯು ಮುಖ್ಯ ರಕ್ತನಾಳಗಳಲ್ಲಿ ಅಂದ್ರೆ ಹಾರ್ಟಿಗೆ ಹೋಗುವಂತ ಒಂದು ಮುಖ್ಯ ರಕ್ತನಾಳಗಳಲ್ಲಿ ಹರಡಿತ್ತು. ಸೊ ಇದು ಎರಡು ಕಾರಣಗಳಿಂದ ಇದು ಬಹಳ ಚಾಲೆಂಜಿಂಗ್ ಆಗಿದೆ. ಇದರ ಜೊತೆಗೆ ಪೇಷಂಟ್ ಅಡ್ಮಿಟ್ ಆದ ನಂತರ ನಾವು ಮಾಡಿದ ತಪಾಸಣೆಯ ನಂತರ ಪೇಷಂಟ್ ಗೆ ಕ್ಷಯದ ರೋಗ ಆಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕ್ಷಯದ ರೋಗ ಇದ್ದಿದ್ದು ಕಂಡುಬಂದಿದೆ. ಅದರ ಜೊತೆಗೆ ಪೇಷಂಟಿನ ಬ್ಲಡ್ ಹಿಮೋಗ್ಲೋಬಿನ್ ಬಹಳಷ್ಟು ಕಡಿಮೆ ಇತ್ತು. 4 ಹಿಮೋಗ್ಲೋಬಿನ್ ಇಂದ ಪೇಷಂಟ್ ಬಂದು ಅಡ್ಮಿಟ್ ಆಗಿದೆ. ಸೊ ಇದು ಎಲ್ಲಾ 3 ಮೇಜರ್ ಚಾಲೆಂಜಸ್ ಇದ್ದಿದ್ದು ಪೇಷಂಟ್ ನ ಇವತ್ತು ನಾವು ತಪಾಸಣೆ ನಡೆಸಿ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನೆಲ್ಲ ಕೈಕೊಂಡು ಸರಿಸುಮಾರು 8 ಗಂಟೆಗಳ ಕಾಲ ಪೇಷಂಟ್ ಗೆ ಶಸ್ತ್ರಚಿಕಿತ್ಸೆ ನಡೆದಿದ್ದು ಇವತ್ತು ಪೇಷಂಟ್ ಕಂಪ್ಲೀಟ್ ಆಗಿ ಗುಣಮುಖರಾಗಿ ಚೇತರಿಸಿಕೊಂಡಿದ್ದಾರೆ. ಹಾಗೂ ಸರ್ಜರಿ ಆದ ನಂತರ 4 ದಿನಗಳ ಒಳಗಡೆ ಅವರು ಡಿಸ್ಚಾರ್ಜ್ ಮಾಡೋದಕ್ಕೆ ರೆಡಿಯಾಗಿ ಇವತ್ತು ದಿನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಈ ಒಂದು ಸರ್ಜರಿಯಲ್ಲಿ ಮುಖ್ಯವಾಗಿ ನಮ್ಮ ಮಣೂರು ಮಲ್ಟಿ ಸ್ಪೆಷಾಲಿಟಿಯ ಡಾಕ್ಟರ್ ಹಾಗೂ ನಮ್ಮ ಅನಸ್ತೇಶಿಯಾ ತಂಡದ ಡಾಕ್ಟರ್ ಸುಮಿತ್ ಹಾಗೂ ಡಾಕ್ಟರ್ ಸತೀಶ್ ಇವರು ಎಲ್ಲ ತಂಡ ರಚನೆ ಮಾಡಿಕೊಂಡು ಹಾಗೂ ಸರ್ಜರಿ ಮಾಡಿದ ಡಾಕ್ಟರ್ ನಾನು ಡಾಕ್ಟರ್ ಮಾರಾಟ್ ಕ್ಯಾನ್ಸರ್ ಸರ್ಜನ್. ಸೊ ಇವರೆಲ್ಲರೂ ನಾವು ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಗುಲ್ಬರ್ಗಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೇಜರ್ ಸರ್ಜರಿಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಇದು ಸರ್ಜರಿ ಮಾಡಿ ಸಕ್ಸಸ್ಫುಲ್ ಆಗಿ ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದು ನಮ್ಗೆಲ್ಲ ಬಹಳ ಹೆಮ್ಮೆಯ ಒಂದು ವಿಚಾರ. ಈ ಪೇಷಂಟ್ ಗೆ ಇಲ್ಲಿ ಗುಲ್ಬರ್ಗಾದಲ್ಲಿ ಬೇರೆ ಹಾಸ್ಪಿಟಲ್ಗಳಲ್ಲಿ ಇದು ಗುಲ್ಬರ್ಗಾದಲ್ಲಿ ಆಗುವಂತ ಸರ್ಜರಿ ಎಲ್ಲ ನೀವು ಹೈದರಾಬಾದ್ ಇಂದ ಬೆಂಗಳೂರು ಹೋಗಬೇಕಾಗುತ್ತೆ. ಹಾಗಾಗಿ ಇದು ಗುಲ್ಬರ್ಗಾದಲ್ಲಿ ಆಗಲ್ಲ ಅಂತ ಹೇಳಿ ಅವ್ರಿಗೆ ಬಹಳಷ್ಟು ನಿರಾಶೆ ಉಂಟಾಗಿದೆ. ಅವರು ಇದು ಆಗದೇ ಇಲ್ಲ ಅಂತ ಹೇಳಿ ಆರ್ಥಿಕ ಪರಿಸ್ಥಿತಿಯು ಸರಿಯಾಗಿ ಇರಲಾರದ ಕಾರಣ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಪೇಷಂಟ್ ಹಾಗೆ ಬಿಟ್ಟಿದ್ರು. ಅವಾಗ ಮಣೂರು ಹಾಸ್ಪಿಟಲ್ ಅವ್ರ ನೆರವಿಗೆ ಬಂದಿತ್ತು. ಸೊ ಇವತ್ತಿನ ದಿನ ಬಹಳ ಕಡಿಮೆ ರೇಟ್ ಅಲ್ಲಿ ಬಹಳ ಸಕ್ಸಸ್ಫುಲ್ ಸರ್ಜರಿ ಮಾಡಿ ಪೇಷಂಟ್ ಚೇತರಿಸಿಕೊಂಡಿದ್ದಾರೆ, ಡಿಸ್ಚಾರ್ಜ್ ಮಾಡಬೇಕು. ಎಲ್ಲರೂ ಒಂದು ಬಹಳ ಹೆಮ್ಮೆಯ ವಿಷಯ ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲಾ ಜನತೆಗೂ ಇದು ಬಹಳ ಹೆಮ್ಮೆಯ ವಿಷಯ. ಯಾಕಂದ್ರೆ ಗುಲ್ಬರ್ಗಾ, ಬೆಂಗಳೂರು ಹಾಗೂ ಮುಂಬೈಯಲ್ಲಿ ನಡೆಯುವಂತ ಇಂತ ಮೇಜರ್ ಸರ್ಜರೀಸ್ ಇವತ್ತಿನ ದಿನ ಕಲಬುರಗಿಯಲ್ಲೂ ನಡೀತಾ ಇದೆ ಹಾಗೂ ಸಕ್ಸಸ್ಫುಲ್ ಆಗಿ ಪೇಷಂಟ್ ಬಹಳ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಅನ್ನು ಮಾಡಿಕೊಂಡು ಡಿಸ್ಚಾರ್ಜ್ ಆಗ್ತಾರೆ.